ನಮಸ್ಕಾರ. ಇತ್ತೀಚೆಗೆ ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿಯ ದೊಡ್ಡ ಇಡೀ ದೇಶದಲ್ಲಿ ಹಲ್ಚಲ್ ಮೂಡಿಸಿತು. ಕೊನೆಗೂ ಅವರ ಹಠದಿಂದ ಆಂದೋಲನದಿಂದ ಕೇಂದ್ರದ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕಾಯಿತು. ಇಡೀ ದೇಶದಲ್ಲಿ ಈ ಘಟನೆ ಸಾಕಷ್ಟು ಚರ್ಚಾಸ್ಪದ ಆಗಿದೆ, ವಿವಾದಾಸ್ಪದ ಆಗಿದೆ. ಇದು ನಿಜವಾಗಿಯೂ ವಿದ್ಯಾರ್ಥಿಗಳ ಚಳವಳಿಯ, ನೀಟ್ ಸಂಬಂಧಪಟ್ಟಂಥ ಕಳಕಳಿಯ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ, ಇವತ್ತು ಮಂಥನ ಪ್ರಾರಂಭ ಆಗಿದೆ. ಅದರಲ್ಲಿ ಇತ್ತೀಚೆಗೆ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ನಗರದ MLC ಆದಂಥ ಸನ್ಮಾನ್ಯ ಶ್ರೀ CT ರವಿ ಅವರು ಒಂದು ಪ್ರತಿಭಟನೆ ಸಮಯದಲ್ಲಿ ಮುಲ್ಲಾನಿಗೆ ನೀಟಿಗೆ ಏನು ಸಂಬಂಧ ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟರು. ಎದೆ ಸೀಳಿದರೆ 3 ಅಕ್ಷರ ಇಲ್ಲ ಅನ್ನುವಂಥದ್ದು ಕೂಡ ಹೇಳಿಕೆಯನ್ನು ಕೊಟ್ಟರು. ಅದರ ಹಿನ್ನೆಲೆ ಏನು, ಯಾಕೆ ಹೇಳಿದರು, ಏನು ತಪ್ಪಿದೆ ಅದರಲ್ಲಿ? ಅಲ್ಲಿ ನೀಟ್ ಪ್ರತಿಭಟನೆ ಜಂತರ್ ಮಂತರದಲ್ಲಿ ನಡಿಬೇಕಾದ್ರೆ ಅಲ್ಲಾಹು ಅಕ್ಬರ್ ಬರಲಿಲ್ವಾ? ಖಾಲಿದ್, ಉಮರ್ ಖಾಲಿದನ ಸಂಬಂಧ ಫ್ರೀ ಉಮರ್ ಖಾಲಿದ್ ಅನ್ನೋದು ಬರಲಿಲ್ವಾ? ಸಾಜಿಲ್ ಇಮಾಮ್ ಫ್ರೀ ಅಂತ ಹೇಳಿ ಬರಲಿಲ್ವಾ? ಇವ್ರು ಯಾರು? ಇವರಿಬ್ರು ದೇಶದ್ರೋಹಿಗಳು. ದೆಹಲಿಯ ಗಲಭೆಗೆ ಕಾರಣಕರ್ತರಾದಂಥವರು ಕಳೆದ 6 ವರ್ಷದಿಂದ ಜೈಲಿನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿ ಔರಂಗಜೇಬನ ಪೋಸ್ಟರ್ ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು. ಸೊ ಔರಂಗಜೇಬನ ಪೋಸ್ಟರ್ಗೆ ನೀಟು ಆಂದೋಲನಕ್ಕೆ ಸಂಬಂಧ ಏನು? ಹೀಗೆ ಅನೇಕ ಮುಸ್ಲಿಮರ ಆಟಾಟೋಪಗಳು. ಒಂದು ಮಹಿಳೆ ಅಂತೂ ಅಲ್ಲಾಹ್ ಸಂಬಂಧಪಟ್ಟಾಗಿ ಒಂದು ಹಾಡನ್ನು ಹೇಳಿದ್ರು. ಸೊ ನೀಟಿಗೆ, ಅಲ್ಲಾನಿಗೆ, ಉಮರ್ ಖಾಲಿದ್ಗೆ, ಔರಂಗಜೇಬನಿಗೆ ಏನ್ ಸಂಬಂಧ? ಅಲ್ಲಾಹ್ ಅಕ್ಬರ್ ಏನ್ ಸಂಬಂಧ? ಸೊ ನೀಟ್ ಪ್ಯೂರ್ಲಿ ವಿದ್ಯಾರ್ಥಿ ಚಳವಳಿ ಆಗಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ CT ರವಿಯವರು ಈ ಬ್ಯಾಕ್ಗ್ರೌಂಡ್ ಅನ್ನ, ಈ ಹಿನ್ನೆಲೆಯನ್ನು, ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಮಿಡಿಯೇಟ್ ಬಹಳ ದೊಡ್ಡ ಏನೋ ಅನಾಹುತ ಆಗ್ಬಿಟ್ಟಿದೆ ಅಂತ ಹೇಳಿ SDPI ಅನ್ನೋರು ದೇಶದ್ರೋಹಿ ಪಕ್ಷ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟು ಕರಾವಳಿಯಲ್ಲಿ ಕೊಲೆಗಳಲ್ಲಿ SDPIನ ಸದಸ್ಯರಿದ್ದೇವೆ, ಪದಾಧಿಕಾರಿಗಳು ಇದ್ದೇವೆ ಅಂತನ್ನುವಂಥದ್ದು FIR ನಲ್ಲೂ ಕೂಡ ಇದೆ, ಚಾರ್ಜ್ ಶೀಟ್ ನಲ್ಲಿ ಕೂಡ ಇದೆ. ಸೊ ಇಂಥ ಇವತ್ತು ಇಮಿಡಿಯೇಟ್ ನೀವು FIR ಮಾಡುವಂತಹದ್ದು, ಕೇಸ್ ದಾಖಲೆ ಮಾಡುವಂತಹದ್ದು ಅಷ್ಟೇ ಅಲ್ಲ, ನೀವು ಒಳಗಡೆ ಚಿಕ್ಕಮಗಳೂರಿನ ಒಳಗಡೆ ಪ್ರವೇಶ ಮಾಡಲಿ, ನುಗ್ಗಲಿ ಅಂತ ಹೇಳಿದರೆ ನಾವು ನೋಡ್ಕೊಳ್ತೀವಿ, ನುಗ್ಗದೇ ಇರುವಾಗ ನೋಡ್ಕೊಳ್ತೀವಿ ಅದಂತ ಹೇಳಿದರೆ ಏನ್ ಮಾತಾಡ್ತಾ ಇದೆ? ನೀವು ಆಲ್ರೆಡಿ ಸಾವಿರಾರು ವರ್ಷದಿಂದ ಒಳಗಡೆ ನುಗ್ಗಿದ್ದೀರಿ. ನೀವು ಒರಿಜಿನಲ್ ಭಾರತೀಯರಲ್ಲ. ನೀವು ಘಜನಿಯಿಂದ ಹಿಡಿದು ಇಲ್ಲಿವರೆಗೆ ಈ ದೇಶದಲ್ಲಿ ನುಗ್ಗುತ್ತಾನೆ ಬಂದಿದ್ದೀರಿ. ಸೊ ನೀವೇನ್ ನಮಗೆ ಹೇಳೋದು, ನುಗ್ಗ್ರಿ ನೋಡೋಣ ಅಂತ ಹೇಳಿ? ಸೊ ಈ ರೀತಿಯ ಭಾಷೆ, ಕೇಸು ಹೆದರುವಂಥವರು ಅಲ್ಲ, CT ರವಿನೂ ಹೆದರಲ್ಲ. ಮತ್ತು CT ರವಿ ಹೇಳಿಕೆಗೆ ನಾನು ಕೂಡ ಬೆಂಬಲ ಸೂಚಿಸ್ತಾ ಇದ್ದೀನಿ. ಈ ರೀತಿಯ ಹೇಳಿಕೆಯನ್ನ ನೀವು ವಾಪಸ್ ತಗೊಳ್ಬೇಕು, ಕೇಸನ್ನು ವಾಪಸ್ ತಗೊಳ್ಳಿ ಅಂತನ್ನುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.